ನೀವು ಪತಂಜಲಿ ಪ್ರಾಡಕ್ಟ್ಸ್ ಬಗ್ಗೆ ಕೇಳಿರ್ತೀರಾ, ಸಾಕಷ್ಟು ಜನ ಅದನ್ನು ಯೂಸ್ ಕೂಡ ಮಾಡ್ತಿರ್ತೀರಾ. ಸಾಕಷ್ಟು ಜನ ಯಾಕೆ ನಾವು ಅಮ್ಮನೇ ಒಂದಷ್ಟು ದಿನ ಅವರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರು. ಬಟ್ ಅದಕ್ಕೂ ಇವತ್ತಿನ ವಿಡಿಯೋಗೂ ಏನು ಆ್ಯಕ್ಚುಲ್ ಆಗಿ ಸಂಬಂಧ ಅಂತಂದರೆ, ನೀವು ಪತಂಜಲಿ ಅವರ ವೈ ಪ್ರೋಟೀನ್ ಬಗ್ಗೆ ಕೇಳಿದ್ರೆ, ಅಕಸ್ಮಾತ್ ಕೇಳಿಲ್ಲ ಅಂತಂದರೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ಜೊತೆ ನಿಜವಾಗ್ಲೂ ಇದು ವರ್ತ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಾನು ಆಲ್ಮೋಸ್ಟ್ ಕ್ಲೋಸ್ ಟು 2 ವೀಕ್ಸ್ ಯೂಸ್ ಮಾಡೋದ ನಂತರನೇ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಏನಕ್ಕಂತಂದರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಒಂದು ಸ್ವಲ್ಪ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ್ಯಕ್ಚುಲಾಗಿ ಎಲ್ಲಿ ಮಾರ್ಕೆಟ್ ಒಳಗಡೆ ಸ್ಟ್ಯಾಂಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದ್ರ ನಂತರನೇ ಒಂದು ಪ್ರಾಪರಾಗಿ ರಿವ್ಯೂ ಕೊಡೋದಕ್ಕಾಗೋದು. ಸೊ ದಿಸ್ ವಿಡಿಯೋ ಈಸ್ ಮೈ ಕಂಪ್ಲೀಟ್ ಆ್ಯಂಡ್ ಆನೆಸ್ಟ್ ಒಪಿನಿಯನ್. ನಾನು ಎಲ್ಲೋ ಬೇರೆ ವೀಡಿಯೋಸ್ ನೋಡ್ಬಿಟ್ಟು ನಾನು ಮಾಡ್ತಿಲ್ಲ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಆನೆಸ್ಟ್ ಒಪಿನಿಯನ್. ಸೊ ಯಾವುದೇ ರೀತಿ ವೈ ಪ್ರೋಟೀನ್ ಆ್ಯಕ್ಚುಲಾಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸಿಂದ ಈಸಿಯಾಗಿ ತಿಳ್ಕೊಬೋದು. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಅಂತ 5 ಪ್ಯಾರಾಮೀಟರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ನೀವು ಈಸಿಯಾಗಿ ನೆಕ್ಸ್ಟ್ ಯಾವ್ದಾದ್ರು ವೈ ಪ್ರೋಟೀನ್ನ ಬೈ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ಅದನ್ನು ಈಸಿಯಾಗಿ ಕಂಪೇರ್ ಮಾಡಿ ತೊಗೊಳ್ಬೋದು. ಸೊ ಅದರೊಳಗಡೆ ಮೊದಲನೇ ಪ್ಯಾರಾಮೀಟರ್ ಏನು ಅಂತಂದರೆ ಕಾಸ್ಟ್ ಪರ್ ಸರ್ವಿಂಗ್. ಸೊ ಒಂದು ಸ್ಕೂಪ್ ಆಫ್ ವೈ ಪ್ರೋಟೀನ್ ಒಳಗಡೆ ನಿಮಗೆ ಆ್ಯಕ್ಚುಲಾಗಿ ಎಷ್ಟು ಸ್ಪೆಂಡ್ ಮಾಡಬೇಕಾಗ್ತಿದೆ ನಿಮ್ಮ ಪಾಕೆಟಿಂದ ಅಂತ ಅಂದ್ಬಿಟ್ಟು. ಸೊ ಬೇರೆ ಪ್ರೋಟೀನ್ ಪೌಡರ್ನ ನೀವೇನಾದ್ರು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೊಂದು ರೆಫರೆನ್ಸಿಗೆ ಆಪ್ಟಿಮಮ್ ನ್ಯೂಟ್ರಿಷನ್ ಪರ್ಫಾರ್ಮೆನ್ಸ್ ವೇದು ನಿಮಗೆ ಒಂದು ಸ್ಕೂಪ್ಗೆ ನಿಮಗೆ 84 ರೂಪೀಸ್ ಬೀಳುತ್ತೆ. ಅದೇನೇ ಮಸಲ್ ಬ್ಲೇಸಿಗೆ ನಿಮಗೆ ಆಲ್ಮೋಸ್ಟ್ 73 ರೂಪೀಸ್ ಹತ್ರ ಬೀಳ್ತಿರುತ್ತೆ. ಅದೇ ನಿಮಗೆ ಇವಾಗ ತುಂಬ ಬೂಮಿಂಗಲ್ಲಿ ಇರೋ ಬಿಗ್ ಮಸಲ್ ಏನಾದ್ರು ನೀವು ನೋಡಿದ್ರೆ ಅದರದ್ದು ಆ್ಯಕ್ಚುಲಿ 68 ರೂಪೀಸ್ ಹತ್ರ ಬೀಳ್ತಿರುತ್ತೆ. ಬಟ್ ಪತಂಜಲಿ ಅವ್ರದ್ದು ಏನಾದರೂ ನೀವು ಒಂದು ಸ್ಕೂಪ್ದು ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ನೋಡಿದ್ರೆ ಯು ವಿಲ್ ಬಿ ಲಿಟ್ರಲಿ ಬ್ಲೋನ್ ಅವೇ. ಆ್ಯಕ್ಚುಲಿ 45 ರೂಪೀಸಿಂದ 55 ರೂಪೀಸಿಗೆ ನಿಮಗೆ ಸಿಗುತ್ತೆ ಒಂದು ಸರ್ವಿಂಗ್. ಆ್ಯಕ್ಚುಲಾಗಿ ದಟ್ ಇಸ್ ಬ್ಲೋನ್ ಲಿಟ್ರಲಿ. ನಾನು ಯಾವಾಗ ಅದರದ್ದು ಒಂದು ಸರ್ವಿಂಗ್ದು ರೇಟ್ ನಾನು ಚೆಕ್ ಮಾಡಿದೆ, ಐ ವಾಸ್ ಲಿಟ್ರಲಿ ಬ್ಲೋನ್ ಅವೇ. ಬಟ್ ನನ್ನ ಪ್ರಕಾರ ದಿಸ್ ಇಸ್ 8 ಔಟ್ ಆಫ್ 10 ರೇಟಿಂಗ್ ನಿಜವಾಗ್ಲೂ ಕಾಸ್ಟಿಗೆ ನೋಡಿದ್ರೆ ನೀವು. ಬಟ್ ಬೇರೆ ಪ್ಯಾರಾಮೀಟರ್ಸ್ನ ನೋಡಿ ಕೂಡ ಅರ್ಥ ಮಾಡ್ಕೊಂಡಾದ ನಂತರ ನೀವು ಈ ಪ್ರಾಡಕ್ಟ್ನ ತೊಗೊಬಾರ್ದು ಅಂತಂದ್ಬಿಟ್ಟು ಡಿಸೈಡ್ ಮಾಡೋಣ. ಎರಡನೇ ಪ್ಯಾರಾಮೀಟರ್ ಏನು ಅಂತಂದರೆ ಒಂದು ಸರ್ವಿಂಗ್ ಒಳಗಡೆ ನಿಮಗೆ ಪ್ರೋಟೀನ್ ಅವೈಲಬಿಲಿಟಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಯಾವುದೇ ರೀತಿಯಾದ ವೈ ಪ್ರೋಟೀನ್ ಬ್ರ್ಯಾಂಡ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಒಳಗಡೆ ನಿಮಗೆ 60 to 75% ಸಿಗ್ತಿರುತ್ತೆ ನಿಮಗೆ. ಅಂದರೆ 100 ಗ್ರಾಮ್ಸ್ ಆಫ್ ಪೌಡರ್ ತೊಗೊಂಡ್ರೆ ನಿಮಗೆ 60 ಗ್ರಾಮ್ಸ್ ಇಂದ ಹಿಡಿದು 75 ಗ್ರಾಮ್ಸ್ ಆಫ್ ಪ್ರೋಟೀನ್ವರೆಗೂ ಸಿಗ್ತಿರುತ್ತೆ. ಬಟ್ ಅದೇ ನೀವೇನಾದರೂ ಪತಂಜಲಿದೇನಾದ್ರು ಕನ್ಸಿಡರ್ ಮಾಡ್ಕೊಂಡು ನೋಡಿದ್ರೆ ನೀವು 80% ಅವೈಲಬಿಲಿಟಿ ಇದೆ. ಅಂದರೆ 100 ಗ್ರಾಮ್ ಪ್ರೋಟೀನ್ ಪೌಡರ್ ಒಳಗಡೆ ನಿಮಗೆ 80 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ. ದಟ್ಸ್ ಲಿಟ್ರಲಿ 9 ಔಟ್ ಆಫ್ 10 ರೇಟಿಂಗ್. ನಿಜವಾಗ್ಲೂ ಪ್ರೋಟೀನ್ ನೋಡಿದ್ರೆ ನಿಮಗೆ ಪ್ರೋಟೀನ್ ಏನೇ ಒಂದು ಕೊರತೆ ಆಗಿತ್ತು ಅಂತಂದರೆ ದಿಸ್ ಈಸ್ ಅಮೇಝಿಂಗ್. ಮೂರನೇ ಪ್ಯಾರಾಮೀಟರ್ ಏನು ಅಂತಂದರೆ ಮಿಕ್ಸಬಿಲಿಟಿ. ಸೊ ನನ್ನ ಪ್ರಕಾರ ದಿಸ್ ಇಸ್ 6 ಔಟ್ ಆಫ್ 10. ಓಕೆನಾ. ಸೊ ನಾನು ಔಟ್ ಆಫ್ 10 ಆ್ಯಕ್ಚುಲಾಗಿ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ಚೆನ್ನಾಗಿದ್ದು ಮಿಕ್ಸಬಿಲಿಟಿ 6 ಯಾಕೆ ಅಂತಂದ್ಬಿಟ್ಟು ನಾನು ಜಸ್ಟಿಫೈ ಮಾಡ್ತೀನಿ. ಏನಕ್ಕೆ ಅಂತಂದರೆ ಯಾವಾಗ ನೀವು ಶೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ 200 ml ಆ್ಯಕ್ಚುಲಾಗಿ ಬಾಟಲ್ ಮೇಲೆ ಪ್ರಿಸ್ಕ್ರೈಬ್ ಮಾಡಿರೋ ಥರನೇ ನೀವು ತೊಗೊಂಡ್ರೆ ಅದು ತುಂಬಾ ಜಾಸ್ತಿ ಫ್ರಾತ್ ಫಾರ್ಮೇಷನ್ ಆಗೋಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಫ್ರಾತ್ ಇಲ್ಲ ಪರವಾಗಿಲ್ಲ ಬಿಡುಗರು ಅಂತ ಅನ್ಕೊತಿದ್ದೀರಾ ಅಂತಂದರೆ ಓವರ್ ದ ಟೈಮ್ ಒಂದು ಸ್ವಲ್ಪ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ವರ್ಕೌಟ್ ಆಯಿತು, ವರ್ಕೌಟ್ ಆದ ನಂತರ ನೀವು ನೀರಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಪ್ರೋಟೀನ್ ಪೌಡರ್ನ ಶೇಕ್ ಮಾಡಿ ತೊಗೊತಿರೋ ಟೈಮ್ ಒಳಗಡೆ ನೀವು ಹಾರ್ಡ್ಲಿ 50% ಅಷ್ಟೇನೇ ತೊಗೊಳಕ್ಕಾಗೋದು. ಮಿಕ್ಕಿದೆಲ್ಲನೂ ಆ್ಯಕ್ಚುಲಾಗಿ ಚೈನ್ಸ್ ಎಲ್ಲ ಬ್ರೇಕ್ ಆಗಿ ಆ್ಯಕ್ಚುಲಾಗಿ ಅಲ್ಲಿ ಏರ್ ಬಬಲ್ಸ್ ಥರ ಬಂದು ಸ್ವಲ್ಪ ಫ್ರಾತ್ ಫಾರ್ಮ್ ಆಗೋಗಿರುತ್ತೆ. ಫ್ರಾತ್ ಫಾರ್ಮ್ ಆಗೋದ್ರಿಂದ ಆ್ಯಕ್ಚುಲಾಗಿ ನಿಮಗೆ ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಆ್ಯಕ್ಚುಲಿ ನೀವು ಅದನ್ನು ಆ ಟೈಮ್ ಕನ್ಸ್ಯೂಮೇ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು 5 ಮಿನಿಟ್ಸ್ ಬಿಡಬೇಕು, ಆ ಫ್ರಾತ್ ಎಲ್ಲ ಏರ್ ಬಬಲ್ ಎಲ್ಲ ಬರ್ಸ್ಟ್ ಆಗಿ ತಿರ್ಗಾ ಲಿಕ್ವಿಡ್ ಹಾಕಿ ಆಗಿರುತ್ತೆ, ತಿರ್ಗಾ ವಾಪಸ್ ತೊಗೊಬೇಕು. ಸೊ ವೆಯ್ಟ್ ಮಾಡಿ ಜಾಸ್ತಿ ಟೈಮ್ ಹಿಡಿಯುತ್ತೆ. ಬಟ್ ನನ್ನ ಪ್ರಕಾರ ಆ್ಯಕ್ಚುಲಾಗಿ ಫ್ರಾತ್ ಇಲ್ಲ ಅಂತಂದಿದ್ರೆ ಒಂದಷ್ಟು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಸೊ ಫ್ರಾತ್ ಜಾಸ್ತಿ ಫಾರ್ಮ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮಸಲ್ ಬ್ಲೇಸ್ ಆಗಿರ್ಬೋದು, ಆಪ್ಟಿಮಮ್ ನ್ಯೂಟ್ರಿಷನ್ ಆಗಿರ್ಬೋದು, ಫ್ರಾತ್ ಆ್ಯಕ್ಚುಲಾಗಿ ಫಾರ್ಮ್ ಆಗೋದು ತುಂಬಾ ಕಮ್ಮಿ ಇರುತ್ತೆ. ಬಟ್ ಇದ್ರದ್ದು ಫ್ರಾತ್ ಫಾರ್ಮೇಷನ್ ತುಂಬಾ ಜಾಸ್ತಿ ಇರೋ ಕಾರಣದಿಂದ ದಟ್ಸ್ 6 ಔಟ್ ಆಫ್ 10. ನಾಲ್ಕನೇ ಪ್ಯಾರಾಮೀಟರ್ ಏನು ಅಂತಂದರೆ ಟೇಸ್ಟ್. ಸೊ ನನ್ನ ಪ್ರಕಾರ ದಿಸ್ ಇಸ್ 7 ಔಟ್ ಆಫ್ 10. ಏನಕ್ಕೆ ಅಂತಂದರೆ ಇವ್ರ ಹತ್ರ ಇರೋದು ಒಂದೇ ಒಂದು ಆ್ಯಕ್ಚುಲಾಗಿ ಫ್ಲೇವರ್. ಸೊ ಈ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ವೇ ಒಳಗಡೆ ಒಂದೇ ಒಂದು ಆ್ಯಕ್ಚುಲಿ ಡಬ್ಬ ಇರೋದ್ರಿಂದ ಅದು ಚಾಕ್ಲೇಟ್ ಐರಿಷ್ ಫ್ಲೇವರ್ಡ್ ಕಾಫಿ ಮೋಕಾ. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಐ ವಾಸ್ ಲಿಟ್ರಲಿ ಶಾಕ್ಡ್ ವೆನ್ ಐ ಟೇಸ್ಟೆಡ್ ದಿಸ್. ನಾನು ಆ್ಯಕ್ಚುಲಾಗಿ ಆಫೀಸಲ್ಲಿದ್ದೆ. ಸೊ ಆಫೀಸಲ್ಲಿ ಇರಬೇಕಂದ್ರೆ ಇಟ್ ವಾಸ್ ಮೈ ಸ್ನ್ಯಾಕ್ ಟೈಮ್. ನಾನು ತೊಗೊಂಡಾಗ ಶೇಕ್ ಮಾಡಿ ತೊಗೊಂಡೆ. ಐ ವಾಸ್ ವಾವ್, ಯಾವುದು ಗುರು ಪ್ರೋಟೀನ್ ನಾನು ಮಿಸ್ ಆಗಿ ಯಾವುದಾದ್ರು ಬೇರೆದೇನಾದ್ರು ಹಾಕೊಂಬಂದ್ಬಿಟ್ಟು ಅಂತ ಅನಿಸ್ತು ನಿಜವಾಗ್ಲೂ. ಸೊ ಅದಕ್ಕೋಸ್ಕರನೇ ನನ್ನ ಫ್ರೆಂಡ್ಸ್ ಕೂಡ ಟೇಸ್ಟ್ ಮಾಡೋದು ಕೊಟ್ಟೆ, ನನ್ನ ಕಲೀಗ್ಸಿಗೆ. ದೇ ವೇರ್ ಆಲ್ಸೋ ಓಕೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಎಷ್ಟೊಂದು ಜನ ವೇ ಪ್ರೋಟೀನ್ ಯೂಸ್ ಮಾಡದೇ ಇರೋರು ಯಾವಾಗ ವೇ ಪ್ರೋಟೀನ್ನ ಸಡನ್ನಾಗಿ ಟೇಸ್ಟ್ ಮಾಡ್ತಾರೆ, ಫಾರ್ ದೆಮ್ ಇಟ್ ಫೀಲ್ಸ್ ಕೆಮಿಕಲ್, ಇಲ್ಲ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಬಟ್ ದೇ ವೇರ್ ಆಲ್ಸೋ ಪ್ರಿಟಿ ಗುಡ್ ಅಟ್ ದಟ್. ಅಂದರೆ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಚೆನ್ನಾಗೇ ಅನ್ನಿಸ್ತು ಅವ್ರಿಗೆ. ಸೊ ಅದೊಂದು ಕಾರಣದಿಂದ 7 ಔಟ್ ಆಫ್ 10 ಕೊಡ್ತಿದ್ದೀನಿ.
ಬಿಕಾಸ್ ದ ಫ್ಲೇವರ್ ವಾಸ್ ಗುಡ್, ಬಟ್ ಆ್ಯಕ್ಚುಲ್ ಆಗಿ ಜಾಸ್ತಿ ಫ್ಲೇವರಿಂಗ್ ಇಲ್ಲದೇ ಇರೋ ಕಾರಣದಿಂದ ಎಷ್ಟು ದಿನ ಅಂತಂದ್ಬಿಟ್ಟು ಆ್ಯಕ್ಚುಲಾಗಿ ಕಾಫಿ ಫ್ಲೇವರ್ದೇನೆ ಕುಡಿತೀರಾ ಹೇಳಿ. ಐದನೇದು ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನು ಅಂತಂದರೆ ಪ್ಯಾರಾಮೀಟರ್. ಅಡಿಷ್ನಲ್ ಬೆನಿಫಿಟ್ಸ್ ಏನು ಬರ್ತಿದೆ, ಆ್ಯಕ್ಚುಲಾಗಿ ವೇ ಪ್ರೋಟೀನ್ ತೊಗೊತಿದ್ದೀವಿ, ವೇ ಪ್ರೋಟೀನ್ ಆ್ಯಕ್ಚುಲಾಗಿ ತೊಗೊಳ್ತಿರೋ ಕಾರಣನೇ ಪ್ರೋಟೀನ್ ಸಿಗ್ತಿದೆ. ಬಟ್ ಅದನ್ನ ಬಿಟ್ಟು ಬೇರೆ ಏನು ಸಿಗ್ತಿದೆ ಅಂತಂದರೆ ದಿಸ್ ಇಸ್ ಲೈಕ್ ಅ ಪ್ಯಾಕೇಜ್ ಲಿಟ್ರಲಿ. ಸೊ ಇದರೊಳಗಡೆ ನಿಮಗೆ 80% ಪ್ರೋಟೀನ್ ಸಿಗ್ತಿದೆ, ಅವೈಲಬಿಲಿಟಿ ನಾನು ಆಲ್ರೆಡಿ ಮಾತಾಡಿದೆ. ಅದ್ರ ಜೊತೆ ನಿಮಗೆ 6 grams BCAA ಸಿಗ್ತಿದೆ, ಬ್ರಾಂಚ್ ಚೈನ್ ಅಮೈನೋ ಆ್ಯಸಿಡ್ಸ್. ಅದ್ರ ಜೊತೆ 4.7 grams ಆಫ್ ಗ್ಲೂಟಮಿನ್, ಲಿಟ್ರಲಿ ಲೈಕ್ 4.7 grams ಆಫ್ ಗ್ಲೂಟಮಿನ್. ನೀವು ಯೂಶಲ್ ಆಗೇನೆ 5 grams ಸಪ್ಲಿಮೆಂಟೇಷನ್ ಮಾಡ್ಕೊತಿದ್ದೀರಾ ಅಂತಂದರೆ ನೀವು ಇನ್ನೂ ಒಂದು $1,500 ಹತ್ರ ಖರ್ಚು ಮಾಡಬೇಕಾಗುತ್ತೆ ಪರ್ ಮಂತ್ ನಿಮಗೆ. ಆಮೇಲೆ ಇನ್ನೊಂದೇನು ಅಂತಂದರೆ ಬಯೋಫರ್ಮೆಂಟೆಡ್ ವೈಟಮಿನ್ಸ್ ಕೂಡ ಇದೆ ಇದರೊಳಗಡೆ. ಅದರ ಜೊತೆ ಒಂದಷ್ಟು ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ. ಆ್ಯಕ್ಚುಲಿ ನಾನು ಇವಾಗವರೆಗೂ ಎಷ್ಟೊಂದು ಪ್ರಾಡಕ್ಟ್ಸ್ ಚೆಕ್ ಮಾಡಿದ್ದೀನಿ, ಆ್ಯಕ್ಚುಲಾಗಿ ಹಿಮಾಲಯ, ಕ್ವಿಸ್ಟಾ ಪ್ರೋ ಎಲ್ಲ ಚೆಕ್ ಮಾಡಿದ್ದೀನಿ. ಬಟ್ ಈ ಥರ ಆ್ಯಕ್ಚುಲಾಗಿ ಒಂದು ಲೇಬಲ್ ಏನಿದೆ ಅಲ್ಲ, ಇರೋಬ್ಬರ ವೈಟಮಿನ್ಸ್ ಮಿನರಲ್ಸ್ ಎಲ್ಲನೂ ಲಿಸ್ಟೆಡ್ ಇದೆ. ಆಲ್ಮೋಸ್ಟ್ ಲೈಕ್ 100% RDA ರೆಕಮೆಂಡೆಡ್ ಡೋಸೇಜ್ ಏನಿದೆ ಅಲ್ಲ ಅದೆಲ್ಲನೂ ಇದರೊಳಗಡೆ ಇದೆ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಇಸ್ ಇಟ್ ರಿಯಲಿ ಗುಡ್, ಲೈಕ್ ಡೆಲಿವರ್ ಮಾಡುತ್ತಾ ಇಲ್ವಾ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಬಟ್ 2 weeks ಯೂಸ್ ಮಾಡಿದೆ ನಾನು, ಐ ಫೆಲ್ಟ್ ಲಿಟ್ರಲಿ ಗುಡ್ ಅಬೌಟ್ ಇಟ್. ಬಟ್ ಬೇರೆ ಪ್ಯಾರಾಮೀಟರ್ಸ್ ಹೇಳಿ ಥರಾನೇ ಲೈಕ್ ಒಂದಷ್ಟು ಆ್ಯಕ್ಚುಲಾಗಿ ಚೆನ್ನಾಗಿದೆ, ಒಂದಷ್ಟು ಚೆನ್ನಾಗಿಲ್ಲ. ಬಟ್ ಆ್ಯಸ್ ಅ ಪ್ಯಾಕೇಜ್ ನಿಜವಾಗ್ಲೂ ಮಿಸ್ ಆಗೇನಾದ್ರು ಇದರೊಳಗಡೆ 5 grams ಆಫ್ ಕ್ರಿಯೇಟಿನ್ ಏನಾದ್ರು ಆ್ಯಡ್ ಮಾಡಿಬಿಟ್ಟಿದ್ರೆ ದಿಸ್ ವುಡ್ ಹ್ಯಾವ್ ಬಿನ್ ಮೋರ್ ಲೈಕ್ ಅ ಪ್ರೀ ವರ್ಕೌಟ್ ಆರ್ ಪೋಸ್ಟ್ ವರ್ಕೌಟ್ ಪ್ಯಾಕೇಜ್ ಥರನೇ ಇರೋದು ನಿಜವಾಗ್ಲೂ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಿಮಗೆ ಅಮೆಝಾನಲ್ಲಿ ಚೆಕ್ ಮಾಡ್ತಿದ್ದೀರಾ ಅಂತಂದರೆ 1500 ಹತ್ತತ್ರಕ್ಕೆ ಸಿಗ್ತಿರುತ್ತೆ. ಅದಾದಮೇಲೆ ಇದರೊಳಗಡೆ ಆಲ್ಮೋಸ್ಟ್ ಲೈಕ್ 33 ಸರ್ವಿಂಗ್ಸ್ ಇದೆ. ಆಮೇಲೆ ನೀವೇನಾದ್ರು ಅವ್ರದೇ ವೆಬ್ಸೈಟ್ ಒಳಗಡೆ ತೊಗೊತಿದ್ದೀರಾ ಅಂತಂದರೆ ನಿಮಗೆ 1800 ಇಲ್ಲ 1900 ಹತ್ರ ಸಿಗುತ್ತೆ. ಅದಕ್ಕೆ ಹೇಳಿದ್ದು 45 to 55 rupees ಪರ್ ಸರ್ವಿಂಗ್ ಬೀಳುತ್ತೆ ನಿಮಗೆ ಅಂತಂದ್ಬಿಟ್ಟು. ತುಂಬಾ ಆ್ಯಕ್ಚುಲಾಗಿ ಡಿಸ್ಕೌಂಟಲ್ಲಿ ಸಿಕ್ತಿತ್ತು ಅಂತಂದರೆ 45 rupees ಮನೇಲಿ. ಆಮೇಲೆ ಇನ್ನೊಂದೇನು ಆ್ಯಕ್ಚುಲಾಗಿ ನೀವು ಆಲ್ರೆಡಿ ಸೌಂಡ್ ಕೇಳಿರ್ಬೋದು, ಏನು ಅಂತಂದರೆ ಇದರ ಡಬ್ಬ ಆ್ಯಕ್ಚುಲಾಗಿ ಲಿಡ್ ಕ್ಲೋಸೇ ಆಗೋದಿಲ್ಲ ನಿಜವಾಗ್ಲೂ. ನಾನು ಟೈಟ್ ಮಾಡ್ತಿದ್ದೀನಿ ನೋಡಿ, ಡನ್, ತಿರ್ಗಾ ವಾಪಸ್ ಲೂಸ್ ಆಯಿತು, ಟೈಟ್ ಮಾಡಿದೆ, ಡನ್, ಅಗೇನ್ ಬ್ಯಾಕ್. ನಿಜವಾಗ್ಲು ಈ ಆ್ಯಕ್ಚುಲಾಗಿ ಪ್ರಾಬ್ಲಮ್ನ ಎಷ್ಟೊಂದು ಜನ ವೆಬ್ಸೈಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ಇದನ್ನೇ ಹೇಳ್ತಿರೋದು, ಲಿಡ್ ಕ್ಲೋಸ್ ಆಗ್ತಿಲ್ಲ ಅಂತ. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಚೇಂಜಸ್ ಕೂಡ ಅವ್ರು ಮಾಡಿಲ್ಲ. ಐ ಡೋಂಟ್ ನೋ ವೈ. ಬಟ್ ನನ್ನ ಪ್ರಕಾರ ಆ್ಯಕ್ಚುಲಾಗಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನೀವೇನಾದ್ರು ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಬಡ್ಜೆಟ್ ಇಶ್ಯೂ ಇದ್ದರೆ ಮಾತ್ರನೇ ಹೋಗಿ. ಏನಕ್ಕೆ ಅಂತಂದರೆ ಫ್ರಾತ್ ತುಂಬಾ ಜಾಸ್ತಿ ಫಾರ್ಮ್ ಆಗುತ್ತೆ. ಟೇಸ್ಟ್ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ದಿನ, 1 ತಿಂಗಳು ಓಕೆ, 1.5 ತಿಂಗಳು ಓಕೆ, 2 ತಿಂಗಳು ಓಕೆ. ಅದಾದಮೇಲೆ ಆ ಪರ್ಟಿಕ್ಯುಲರ್ ಫ್ಲೇವರಿಂಗ್ ಅಡ್ಯಾಪ್ಟ್ ಆಗಿ ಒಂದು ಸ್ವಲ್ಪ ಅಸಹ್ಯ ಆಗೋದು ಸ್ಟಾರ್ಟ್ ಆಗೋಗುತ್ತೆ. ಸೊ ಅಕಸ್ಮಾತಾಗಿ ನಿಮ್ಗೆ ಏನಾದರೂ ಹಂಗೆ ಆಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಆಬ್ಸಲ್ಯೂಟ್ಲಿ ಗೋ ಫಾರ್ ಇಟ್. ನನ್ನ ಪ್ರಕಾರ ದೇರ್ ಆರ್ ಅದರ್ ಕಂಪೀಟಿಂಗ್ ಬ್ರ್ಯಾಂಡ್ಸ್ ಆ್ಯಸ್ ವೆಲ್. ಸೊ ನಿಮಗೆ ಇನ್ನೊಂದು $300 ಇಲ್ಲ $400 ಎಕ್ಸ್ಟ್ರಾ ಕೊಟ್ಟರೆ ಆ್ಯಕ್ಚುಲಾಗಿ ಮಿಕ್ಸಬಿಲಿಟಿ ಕೂಡ ಚೆನ್ನಾಗಿರುತ್ತೆ. ಫ್ರಾತ್ ಫಾರ್ಮೇಷನ್ ಆ್ಯಕ್ಚುಲಾಗಿ ಆಗ್ತಾನೆ ಇರೋದಿಲ್ಲ. ಅದ್ರ ಜೊತೆ ಫ್ಲೇವರ್ಸ್ ಕೂಡ ಹಲವಾರು, ಅಟ್ಲೀಸ್ಟ್ ಒಂದು 5 to 6 ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ 1600 ಹತ್ರ ಸಿಗ್ತಿದ್ರು ಇನ್ನೊಂದು $400 ಹಾಕಿ 2000 rupees ಇಲ್ಲ 1900 rupeesಗೆ ಇನ್ನೂ ಬೇರೆ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಸೊ ನಿಮ್ಮ ಡಿಸಿಷನ್ ಆ್ಯಕ್ಚುಲಾಗಿ ಇದರ ಪ್ರಕಾರ, ಆ ಪ್ಯಾರಾಮೀಟರ್ಸ್ ಪ್ರಕಾರ ನಿಮ್ಗೆ ಏನಾದ್ರು ಕಾಸ್ಟ್ ಎಫಿಷಿಯೆಂಟ್ ಬೇಕಾಗಿತ್ತು ಅಂತಾರೆ ಯು ಕ್ಯಾನ್ ಎನಿವೇಸ್ ಗೋ ಫಾರ್ ದಿಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ಇದೇ ರೀತಿ ಬೇರೆ ಪ್ರಾಡಕ್ಟ್ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಫಿಟ್ ಕನ್ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯುವರ್ ಎಪಿಸೋಡ್, ಬೈ. ಐ ಆಮ್ ಅಗೇನ್ ಟೆಲಿಂಗ್, ನನ್ನ ಹಳೆ ವಿಡಿಯೋಲ್ಲೂ ಹೇಳಿದೆ, ರಿಯಲಿ ಸಾರಿ ಅಬೌಟ್ ದ ಮೆಸಿ ಹೇರ್, ಟ್ರೈಂಗ್ ಟು ಗ್ರೋ ಮೈ ಹೇರ್, ಬಟ್ this is a phase actually, can't help. But anyways, thank you so much for watching. Bye.